ಜೀವನದಲ್ಲಿ ಮನುಷ್ಯ ತಪ್ಪು ಮಾಡಿದ ತಕ್ಷಣ ಅವನು ಶಿಕ್ಷೆ ಅನುಭವಿಸಲ್ಲ. ಯಾವಾಗ ಅವನಿಗೆ ಆ ತಪ್ಪಿನ ಅರಿವಾಗಿ ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತೋ ಅವಾಗಿಂದನೇ ಅವನ ಶಿಕ್ಷೆ ಶುರು ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಈ ವಾರ ಬಿಡುಗಡೆ ಆದಂಥ ಮೋಸ್ಟ್ ಇಂಡಿಯನ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಕನ್ನಡ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ನೋಡಿದಾಗ ನನಗೆ ಪೂರ್ತಿ ಇಂಗ್ಲೀಷ್ನ ಒಂದು ಸಿನಿಮಾ ಜ್ಞಾಪಕ ಬಂತು, ಶಟರ್ ಐಲ್ಯಾಂಡ್ ಅಂತ. ತುಂಬ ಜನ ನೋಡಿದರೆ ಏನಕ್ಕೆ ನಾನು ಕಂಪೇರ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿರುತ್ತೆ. ಆ ಒಂದು ಸೈಕಲಾಜಿಕಲ್ ಗಿಲ್ಟ್ ಕಾನ್ಫ್ಲಿಕ್ಟ್, ಇನ್ನರ್ ಕಾನ್ಫ್ಲಿಕ್ಟ್ ಏನಿದೆ, ಆ ಒಂದು ಪಾಯಿಂಟ್ ನನಗೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮೈಂಡಿಗೆ ಬಂತು. ಕತೆಗೆ ಬರೋಕ್ಕೆ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ಕತೆ ಗೋವಾದ ಫ್ರೆಂಚ್ ಕಾಲಘಟ್ಟದ ಬ್ಯಾಕ್ಗ್ರೌಂಡ್ನಲ್ಲಿ ನಡೆಯುವಂಥ ಒಂದು ಕತೆ. ಫ್ರೆಂಚ್ ಕಾಲಘಟ್ಟ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ 1947 ಅಂತ ತೋರಿಸ್ತಾರೆ, ಇನ್ನೊಂದು ಕಡೆ 1970 ಸಮಥಿಂಗ್ ತೋರಿಸ್ತಾರೆ. ಬಟ್ ಕೆಲವು ಇನ್ಸಿಡೆಂಟ್ಗಳು ಯಾವ ಟೈಮ್ ಲೈನಲ್ಲಿ ನಡೆಯುತ್ತೆ ಅನ್ನೋದು ಒಂದು ಕ್ಲಾರಿಟಿ ಕೊಟ್ಟಿಲ್ಲ, ಕನ್ಫ್ಯೂಷನ್ಸ್ ಆಗುತ್ತೆ. ಇನ್ನು ಕತೆ ವಿಷಯಕ್ಕೆ ಬಂದರೆ, ಕತೆ ಫಸ್ಟ್ ಹಾಫ್ ಬರೋ ತನಕ ಕತೆ ಏನು ಅಂತ ಕ್ಲಾರಿಟಿ ಸಿಗೋಲ್ಲ, ಕನ್ಫ್ಯೂಸ್ ಆಗುತ್ತೆ, ಆಡಿಯನ್ಸ್ಗೆ ತಲೆನೋವು ಬಂದ್ಬಿಡುತ್ತೆ. ಗಂಗಾಗೆ ತನ್ನ ತಮ್ಮ ರಾಯ ಮುಂದೆ ದೊಡ್ಡವನಾಗಬೇಕು, ಪವರ್ಗೆ ಬರಬೇಕು, ಕೊನೆಗೆ ರೂಲ್ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ರಾಯ ಕೂಡ ಇಲ್ಲಿ ಫ್ರೆಂಚ್ ಗ್ಯಾಂಗ್ಸ್ಟರ್ ಅಡಿಯಲ್ಲಿ ಕೆಲಸ ಮಾಡ್ತಾ ನಿಧಾನವಾಗಿ ಆ ಪವರ್ ವರ್ಲ್ಡ್ ಒಳಗೆ ಬರ್ತಾನೆ. ಅದೇ ರಾಯಗೆ ತಾನು ನಿಜವಾಗಿ ಏನು ಬೇಕು ಅನ್ನೋದು ನಮಗೆ ಫೀಲ್ ಆಗಲ್ಲ. ಅವನಿಗೆ ಪವರ್ ಬೇಕಾ, ತನ್ನ ಪಾಸ್ಟ್ನಿಂದ ಹೊರಗಡೆ ಬರಬೇಕಾ, ಪ್ರೀತಿ ಹುಡುಕ್ತಾ ಏನಾ, ಅಥವಾ ತನ್ನನ್ನು ತಾನು ಪ್ರೂವ್ ಮಾಡ್ಕೊಬೇಕಾ, ಇದು ಕ್ಲಾರಿಟಿ ಕೊಟ್ಟಿಲ್ಲ. ಅಕಸ್ಮಾತ್ ಸಿನಿಮಾ ಒಂದು ಕ್ಯಾರೆಕ್ಟರ್ ಡ್ರೈವನ್ ಅಥವಾ ಇವೆಂಟ್ ಡ್ರೈವನ್ ಅದನ್ನು ಸರಿಯಾಗಿ ಹೇಳಿಲ್ಲ. ಎಕ್ಸಾಂಪಲ್ಲು, ರಾಯನ್ಗೆ ಇವಾಗ ಏನೋ ಒಂದು ಪಾಸ್ಟ್ ತೋರಿಸ್ತಾರೆ, ಗಂಗಾ ಮತ್ತು ರಾಯ ಚೈಲ್ಡ್ಹುಡ್ ಕತೆ, ಅದು ಫ್ಲ್ಯಾಶ್ ಕಟ್ಟಲ್ಲಿ ಬಂದು ಹೋಗುತ್ತೆ, ಅದು ಅಷ್ಟೊಂದು ಫೀಲ್ ಆಗಲ್ಲ, ಕನೆಕ್ಟ್ ಆಗಲ್ಲ ಅದು. ಸೊ ಅದರಿಂದ ಈ ಥರ ಅವನು ನಡ್ಕೊತಾನ, ಅಥವಾ ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ಅವನು ಸೆಕ್ಸು, ವಯೋಲೆನ್ಸು, ಆಲ್ಕೋಹಾಲು ಹಿಂದೆ ಬಿದ್ದಿದ್ದಾನ ಅಂತ ಗೊತ್ತಿಲ್ಲ, ಅಥವಾ ಡೈರೆಕ್ಟ್ರು ಅದನ್ನು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ, ಕ್ಲಾರಿಟಿಯಾಗಿ ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಒಂದು ಕ್ಯಾರೆಕ್ಟ್ರು ಕನೆಕ್ಟ್ ಆಗಲ್ಲ. ಯಾಕಂದರೆ ರಾಯ ಕ್ಯಾರೆಕ್ಟ್ರು, ಗಂಗಾ ಕ್ಯಾರೆಕ್ಟ್ರು, ಎಲಿಜಬೆತ್ ಕ್ಯಾರೆಕ್ಟ್ರು, ನಾದಿಯಾ ಕ್ಯಾರೆಕ್ಟ್ರು, ಅಥವಾ ಇನ್ನಿತರ ಬೇರೆ ಏನೇ ಕ್ಯಾರೆಕ್ಟ್ರು ಇದ್ದಾವೆ ಅದಕ್ಕೊಂದು ಮೋಟಿವ್ ಕೊಟ್ಟಿಲ್ಲ, ಮತ್ತು ಕ್ಯಾರೆಕ್ಟ್ರೇಷನ್ ಸರಿಯಾಗಿ ಬಿಲ್ಡ್ ಮಾಡಿಲ್ಲ. ಫಸ್ಟ್ ಹಾಫಲ್ಲಿ ಜಸ್ಟ್ ಬರ್ತಾನೆ, ಫೈಟ್ ಮಾಡ್ತಾನೆ, ಎಣ್ಣೆ ಹೊಡಿತಾನೆ, ದಮ್ ಹೊಡಿತಾನೆ, ಸೆಕ್ಸ್ ಮಾಡ್ತಾನೆ, ಬರ್ತಾನೆ, ಫೈಟ್ ಮಾಡ್ತಾನೆ, ಎಣ್ಣೆ ಹೊಡಿತಾನೆ, ದಮ್ ಹೊಡಿತಾನೆ, ರಿಪೀಟ್. ಇದೇ ಫಸ್ಟ್ ಹಾಫ್ ರಿಪೀಟ್ ಆಗುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ನಾನು ಹೇಳ್ದಾಗೆ ಅವ್ನು ಸ್ಟಾರ್ಟಿಂಗ್ ಏನೇನೆಲ್ಲ ತಪ್ಪು ಮಾಡಿರ್ತಾನೆ, ಆ ಒಂದು ಗಿಲ್ಟ್ ಕಾಡ್ತಾ ಹೋಗುತ್ತೆ. ಸೊ ಆ ಗಿಲ್ಟಿಂದ ಅವ್ನಿಗೇನಾಗುತ್ತೆ ಅನ್ನೋದು ಸೆಕೆಂಡ್ ಹಾಫ್ ಕತೆ. ಡೈರೆಕ್ಟ್ರಿಗೆ ಏನು ಹೇಳಬೇಕು ಅಂತ ಕ್ಲಾರಿಟಿ ಇದೆ, ಬಟ್ ಅದನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತಿದ್ದಾರೆ. ಯಾಕಂದರೆ ಇಲ್ಲಿ ಕ್ಯಾರೆಕ್ಟರ್ ಡ್ರೈವನ್ ಮತ್ತು ಏನು ಆ್ಯಕ್ಷನ್ ಇದೆ ಅದನ್ನೆರಡು ಬ್ಲೆಂಡ್ ಮಾಡೋದ್ರಲ್ಲಿ ಸ್ವಲ್ಪ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿ ಹೇಳಿದರೆ, ಸ್ವಲ್ಪ ಆ್ಯಕ್ಷನ್ ಕಡಿಮೆ ಮಾಡಿ, ಸ್ವಲ್ಪ ಒಂದಿಷ್ಟು ಡ್ರಾಮಾ ಜಾಸ್ತಿ ಮಾಡಿದರೆ ಸಿನಿಮಾ ಅಲ್ಟಿಮೇಟ್ ಲೆವೆಲ್ ಆಗಿರೋದು. ಇನ್ನು ಸಿನಿಮಾದ ಪಾಸಿಟಿವ್ ಬಂದು ಡೈಲಾಗ್ಸ್ ಅಂತ ಹೇಳ್ಬೋದು. ಡೈಲಾಗ್ಸ್ ಅಲ್ಲಲ್ಲಿ ಪಂಚ್ ಲೈನ್ಸ್ ಚೆನ್ನಾಗಿದ್ದಾವೆ, ಬಟ್ ಅದನ್ನು ಸಿಚುವೇಷನಲ್ಲಿ ಇನ್ನು ಕನೆಕ್ಟ್ ಆಗೋ ಥರ ಇರಬೇಕಿತ್ತು. ಕೆಲವು ಡೈಲಾಗ್ಸ್ಗಳು ಸಿಂಕ್ ಆಗಲ್ಲ. ಏನಪ್ಪ ಅಂದರೆ, ರಾಯ ಕ್ಯಾರೆಕ್ಟ್ರ್ ಒಂದು ಮಾತಾಡಿದ್ರೆ ಆಪೋಸಿಟ್ ಕ್ಯಾರೆಕ್ಟ್ರು ಇನ್ನೊಂದೇನೋ ಮಾತಾಡುತ್ತೆ. ಇನ್ನು ವಿಜುವಲ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ, ಮತ್ತು ಯಶ್ ಆ್ಯಕ್ಟಿಂಗ್ ಅಂತೂ ಸಗದಾಗಿದೆ. ಇದುವರೆಗೆ ಮಾಡಿದಂಥ ಸಿನಿಮಾಗಳಲ್ಲಿ ಯಶ್ ಆ್ಯಕ್ಟಿಂಗ್ ಇದರಲ್ಲಿ ಬೇರೆ ಲೆವೆಲ್ಗೆ ಇದೆ. ಎರಡು ಕ್ಯಾರೆಕ್ಟ್ರ್ ವೇರಿಯೇಷನ್ಸು ಅವರು ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ರುಕ್ಮಿಣಿ ವಸಂತ್ ಅವರ ಮೆಲಿಸಾ ಕ್ಯಾರೆಕ್ಟ್ರ್ ಏನಕ್ಕೆ ಬರುತ್ತೆ, ಏನಕ್ಕೆ ಆಯಿತು ಅಂತ ಗೊತ್ತಾಗಲ್ಲ, ಅದು ಸರಿಯಾಗಿ ಕನ್ವೆ ಮಾಡಿಲ್ಲ. ಇನ್ನು ಎಡಿಟಿಂಗಲ್ಲಿ ಇನ್ನೂ ಟ್ರಿಮ್ ಮಾಡುವಂಥ ಅವಕಾಶ ಇತ್ತು. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಗದಾಗಿದೆ. ಇನ್ನು ಸಾಂಗ್ಸ್ಗಳು ಓಕೆ, ಒಂದು 2-3 ಸಾಂಗ್ಸ್ ಅಂತೂ ಒಂದೇ ಥರ ಅನಿಸುತ್ತೆ, ಬೀಟ್ಸು ಯಾವುದು ತಲೆಯಲ್ಲಿ ಉಳಿಯಲ್ಲ. ಇನ್ನು ಓವರಾಲ್ ಸಿನಿಮಾ ಆ್ಯಾವ್ರೇಜ್ ಅಂತ ಹೇಳ್ಬೋದು. ತೀರಾ ಕೆಡ್ದಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ ಪರ್ಸ್ನಲಿ ಓಕೆ ಅಂತ ಅನಿಸುತ್ತಪ್ಪ. ಏನೋ ತೀರಾ ನೋಡೋಕ್ಕೆ ಆಗದಿರೋ ಥರ ಇಲ್ಲ. ಸೊ ನಿಮಗೂ ಇಷ್ಟ ಆದರೆ ಒಂದು ಸರಿ ಹೋಗಿ ನೋಡಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.